ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ರೈತರಿಗೆ PM ಕಿಸಾನ್ ಯೋಜನೆ ಅಡಿಯಲ್ಲಿ 2,000 ರೂಪಾಯಿ ಹಣ ಜಮಾ. ಸ್ನೇಹಿತರೆ, ಇಂದು ಈ ಜಿಲ್ಲೆಗಳಿಗೆ 2,000 ರೂಪಾಯಿ ಹಣ ರೈತರಿಗೆ PM ಕಿಸಾನ್ ಯೋಜನೆ ಅಡಿಯಲ್ಲಿ ಬರುತ್ತೆ. ಸ್ನೇಹಿತರೆ, ಯಾರಿಗೆ ಇನ್ನು ಯಾವ ರೈತರಿಗೆ ಅಂತಂದರೆ ಯಾವ ರೈತ ಬಾಂಧವರಿಗೆ ಇನ್ನೂ 2,000 ರೂಪಾಯಿ ಹಣ ಬಂದಿಲ್ಲ ಕಮೆಂಟ್ ಮಾಡಿ. ಯಾಕಪ್ಪ ಅಂತಂದರೆ ತುಂಬ ಜನರಿಗೆ ಹಣ ಬರ್ತಾ ಇಲ್ಲ ಮತ್ತು ತುಂಬ ಜನರಿಗೆ ಹಣ ಬಂದಿದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ಸಣ್ಣ ರಿಕ್ವೆಸ್ಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ 2,000 ರೂಪಾಯಿ ಹಣ ಏನಿದೆ, ಈ 2,000 ರೂಪಾಯಿ ಹಣ ಹೇಗೆ ಬರುತ್ತೆ ಮತ್ತು ನಿಮಗೆ ತುಂಬ ಜನ ಕೇಳ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ ಮಿನಿಮಮ್ ಜನ ಕೇಳ್ತಾ ಇದ್ದೀರಾ, ಏನಪ್ಪ ಅಂತಂದರೆ ನಮಗೆ ಹಣ ಬರ್ತಾ ಇಲ್ಲ ಬ್ರೋ, ನಮಗೆ ಹಣ ಬರ್ತಾ ಇಲ್ಲ, ಏನು ಮಾಡೋದು, ನಮಗೆ 2,000 ರೂಪಾಯಿ ಹಣ ಬರ ಪರಿಹಾರವನ್ನು ಬರ್ತಾ ಇಲ್ಲ, ನಮಗೆ PM ಕಿಸಾನ್ ಹಣನೂ ಬರ್ತಾ ಇಲ್ಲ, ಏನು ಮಾಡೋದು, ಮತ್ತು ಬೆಳೆ ವಿಮೆ ಹಣನೂ ಬರ್ತಾ ಇಲ್ಲ. ಸ್ನೇಹಿತರೆ, ಈ ಮೂರು ಹಣವನ್ನು ಹೇಗೆ ಪಡ್ಕೊಳ್ಳೋದು ಸ್ನೇಹಿತರೆ, ಮತ್ತು ಆ 3 ಹಣ ಬೇಡ ಸ್ನೇಹಿತರೆ. ಫಸ್ಟ್ ನಾವು ನೋಡೋಣ ಇವಾಗ ನಿಮಗೆ ಏನು PM ಕಿಸಾನ್ ಹಣ ಯಾಕೆ ಬರ್ತಾ ಇಲ್ಲ. ಫಸ್ಟಿಗೆ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ. ಎಲ್ಲ ಹಣ ಪಡ್ಕೊಳ್ಬೇಕಾದ್ರೆ ನೀವು ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಳ್ಬೇಕು ಸ್ನೇಹಿತರೆ, ಇದು ಒಂದೇ ಸ್ನೇಹಿತರೆ. ಮತ್ತು ನಿಮಗೆ ಹಣ ಯಾಕೆ ಬರ್ತಾ ಇಲ್ಲ, ಇವಾಗ PM ಕಿಸಾನ್ ಹಣ 2,000 ರೂಪಾಯಿ ಹಣ ಏನಿದೆ ಇವಾಗ ಮೋದಿಯವರು ಕೊಡ್ತಾ ಇದ್ದಾರೆ, ಆ ಹಣ ಯಾಕೆ ಬರ್ತಾ ಇಲ್ಲ ಸ್ನೇಹಿತರೆ. ಫಸ್ಟ್ ತಿಳ್ಕೊಳ್ಳೋಣ ನಾವು. ಹಣ ಬರಬೇಕಾದ್ರೆ ಏನು ಮಾಡಬೇಕು ಸ್ನೇಹಿತರೆ. ನೀವು ಹಣ ಬರಬೇಕಾದ್ರೆ NCPI ಮ್ಯಾಪಿಂಗ್ ಅನ್ನೋದು ಕಡ್ಡಾಯ ಸ್ನೇಹಿತರೆ. ನೀವು NCPI ಮ್ಯಾಪಿಂಗ್ ಮಾಡಿಲ್ಲ ಅಂತಂದರೆ, ನಾವು ಒಂದು ಹೇಳ್ತೀನಲ್ಲ, NCPI ಮ್ಯಾಪಿಂಗ್ ಅನ್ನೋದು ನೀವು ಮಾಡಿಲ್ಲ ಅಂತಂದರೆ 1 ರೂಪಾಯಿ ಕೂಡ ಪಡ್ಕೊಳ್ಳಿಕ್ಕೆ ನಿಮ್ಗೆ ಸಾಧ್ಯ ಇಲ್ಲ. ಯಾಕಪ್ಪ ಅಂತಂದರೆ ನೀವು NCPI ಮ್ಯಾಪಿಂಗನ್ನು ಮಾಡಿಲ್ಲ ಅಂತಂದರೆ 1 ರೂಪಾಯಿ ಕೂಡ ಯಾರಿಗೂ ಬರೋದಿಲ್ಲ ಸ್ನೇಹಿತರೆ. ಹಾಗಾಗಿ ಹೇಳ್ತಿರುವಂಥದ್ದು, ಕಡ್ಡಾಯವಾಗಿ ದಯವಿಟ್ಟು ಎಲ್ಲರೂ ಕೂಡ ನೀವು PM ಕಿಸಾನ್ ಹಣವನ್ನು ನೀವು ಪಡ್ಕೊಳ್ಬೇಕಂತಂದರೆ NCPI ಮ್ಯಾಪಿಂಗ್ ಮಾಡಲೇಬೇಕು. ಯಾಕಪ್ಪ ಅಂತಂದರೆ PM ಕಿಸಾನ್ ಹಣವನ್ನು ನೀವು ಪಡ್ಕೊಳ್ಬೇಕಂತಂದರೆ NCPI ಮ್ಯಾಪಿಂಗ್ ಅನ್ನೋದು ಕಡ್ಡಾಯ, ಇದು ಒಂದು ಮೇಯ್ನ್. ಮತ್ತು ಇನ್ನೊಂದು ಬಂದುಬಿಟ್ಟು KYC ಅನ್ನೋದು ಮಾಡಬೇಕು ಸ್ನೇಹಿತರೆ. ಅದಾದಮೇಲೆ ತುಂಬ ಜನ ಕೇಳ್ತಿದ್ರು ನನ್ನ ಹತ್ರ, NPCI ಮ್ಯಾಪಿಂಗ್ ಆದಮೇಲೆ ಏನು ಮಾಡಬೇಕು, KYC ಮಾಡಬೇಕು, ಮತ್ತು ನಿಮ್ಮದು ಆಧಾರ್ ಕಾರ್ಡ್ ಸೀಡಿಂಗ್ ಎಲ್ಲರೂ ಕೂಡ ಮಾಡಬೇಕು ಸ್ನೇಹಿತರೆ. ನಿಮ್ಮದು ಆಧಾರ್ ಕಾರ್ಡ್ ಸೀಡಿಂಗ್ ಆಗಿಲ್ಲ ಅಂತಂದರೆ ಯಾರಿಗೂ ಕೂಡ ಹಣ ಬರೋದಿಲ್ಲ ಸ್ನೇಹಿತರೆ. ನೀವು ಆಧಾರ್ ಕಾರ್ಡ್ ಸೀಡಿಂಗ್ ಅನ್ನುವಂಥದ್ದು ಕರೆಕ್ಟಾಗಿ ಮಾಡಿಕೊಳ್ಳಬೇಕು ಸ್ನೇಹಿತರೆ. ಹಾಗಾಗಿ ಹೇಳ್ತಿರುವಂಥದ್ದು, ಎಲ್ಲರೂ ಕೂಡ ತಪ್ಪದೆ ಆಧಾರ್ ಕಾರ್ಡ್ ಸೀಡಿಂಗ್ ಅನ್ನುವಂಥದ್ದು ಮಾಡಲೇಬೇಕು ಸ್ನೇಹಿತರೆ. ಮತ್ತು ನಿಮ್ಮದು ಬ್ಯಾಂಕ್ ಅಕೌಂಟ್ ಏನಿದೆ, ನಿಮ್ಮದು ಏನಿವಾಗ ಬ್ಯಾಂಕ್ ಇದೆ, ಆ ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನುವಂಥದ್ದು ಲಿಂಕ್ ಆಗಿರಲೇಬೇಕು. ಇದು ಬಹುಮುಖ್ಯವಾದ ವಿಷಯ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದರೆ ನಿಮ್ಮದು ಆಧಾರ್ ಕಾರ್ಡಿಗೆ ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನುವಂಥದ್ದು ಲಿಂಕ್ ಆಗಲೇಬೇಕು ಸ್ನೇಹಿತರೆ. ನಿಮ್ಮದು ಆಧಾರ್ ಕಾರ್ಡಿಗೆ ನಿಮ್ಮದು ಮೊಬೈಲ್ ಲಿಂಕ್ ಆಗಿಲ್ಲ ಅಂತಂದರೆ 1 ರೂಪಾಯಿ ಹಣನೂ ಕೂಡ ಬರೋದಿಲ್ಲ, ಇದು ಫಿಕ್ಸ್ ಸ್ನೇಹಿತರೆ. ಮತ್ತು ತುಂಬ ಜನ ಕೇಳ್ತಿದ್ರೆ, ನಮಗೆ ಇವಾಗ PM ಕಿಸಾನ್ ಹಣ ಅನ್ನುವಂಥದ್ದು 2,000 ರೂಪಾಯಿ ಬರ್ತಾ ಇಲ್ಲ ಅಂತ ತುಂಬ ಜನ ಕೇಳ್ತಿದ್ರೆ. ಎಲ್ರಿಗೂ ಕೂಡ ಬರುತ್ತೆ ಸ್ನೇಹಿತರೆ. ಇದು ಕೇಂದ್ರ ಸರ್ಕಾರದ ಗ್ಯಾರಂಟಿ ಆಗಿರೋದ್ರಿಂದ, ಖಂಡಿತವಾಗಿಯೂ ಗ್ಯಾರಂಟಿ ಅಂತಲ್ಲ, ಒಂದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಆಗಿರೋದ್ರಿಂದ ನಿಮಗೆ ಖಂಡಿತವಾಗಿಯೂ ಎಲ್ರಿಗೂ ಹಣ ಬರುತ್ತೆ ಸ್ನೇಹಿತರೆ. ಖಂಡಿತವಾಗಿಯೂ 101% ಎಲ್ರಿಗೂ ಕೂಡ ಹಣ ಬಂದೇ ಬರುತ್ತೆ ಸ್ನೇಹಿತರೆ. ಏನು ಕೂಡ ವರಿ ಮಾಡಬೇಡಿ ಸ್ನೇಹಿತರೆ. ಇಂದು ಎಲ್ಲ ಜಿಲ್ಲೆಗಳಿಗೂ ಹಣ ಬರುತ್ತೆ ಸ್ನೇಹಿತರೆ. ವಿಡಿಯೋ ಇಷ್ಟಾದ್ರೂ ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.